ಒಂದು ದಿನ ಧರ್ಮರಾಜ ಯುಧಿಷ್ಠಿರನು ಪಿತಾಮಹರಾದ ಭೀಷ್ಮಾಚಾರ್ಯರ ಬಳಿ ಬಂದರು ಮತ್ತು ಭಕ್ತಿಯಿಂದ ಕೇಳಿದರು, ಓ ಮಹೋತ್ತಮ, ಪಿತೃಯಜ್ಞವೆಂಬ ಶ್ರಾದ್ದ ಕರ್ಮದ ಸಮಗ್ರ ವಿಧಿಯನ್ನು ನನಗೆ ವಿವರಿಸಿರಿ. ಇದರಿಂದ ಹೇಗೆ ಧನ, ಯಶಸ್ಸು ಮತ್ತು ಸಂತಾನ ಪ್ರಾಪ್ತಿ ದೊರೆಯುತ್ತದೆ ಎಂದು ಕೇಳುತ್ತಾನೆ. ಅದಕ್ಕೆ ತದನುಭಾವವಾಗಿ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಶ್ರಾದ್ದವೆಂಬುದು ಪಿತೃಯಜ್ಞದ ಪ್ರಮುಖ ಅಂಗ. ಇದು ಯಜಮಾನನ ಜೀವನದಲ್ಲಿ ಧನ, ಸಂಪತ್ತು, ಸನಾತನ ಸಂತಾನ ಪ್ರಾಪ್ತಿಗೆ ಕಾರಣವಾಗುತ್ತದೆ. ಶ್ರಾದ್ದವು ಯಾವ ದಿನ, ಯಾವ ತಿಥಿಯಲ್ಲಿ ಮಾಡಲಾಗುತ್ತದೆ ಎಂಬುದರ ಫಲವು ವಿಭಿನ್ನವಾಗಿರುತ್ತದೆ. ಪ್ರತಿಪತಿ ತಿಥಿಯ ಶ್ರಾದ್ದ ಮಾಡುವವರು ತಮ್ಮಿಗೆ ಅನುರೂಪಳಾದ ಒಳ್ಳೆಯ ಸಂತಾನವುಳ್ಳ ಭಾರ್ಯೆಯನ್ನು ಪಡೆಯುತ್ತಾರೆ. ದ್ವಿತೀಯ ತಿಥಿಯಲ್ಲಿ ಶ್ರಾದ್ದ ಮಾಡಿದರೆ ಪುತ್ರಿಯರು ಜನಿಸುತ್ತಾರೆ. ತೃತೀಯ ತಿಥಿಯ ಶ್ರಾದ್ದದಿಂದ ಮನೆಯಲ್ಲಿಯ ಅಶ್ವಸಮೃದ್ಧಿ ಉಂಟಾಗುತ್ತದೆ. ಚತುರ್ಥಿ ದಿನ ಶ್ರಾದ್ದ ಮಾಡಿದರೆ ಆಡು, ಕುರಿ ಮುಂತಾದ ಪ್ರಾಣಿಗಳ ಸಮೃದ್ಧಿ ಸಾಧಿಸುತ್ತದೆ. ಪಂಚಮಿಯ ದಿನ ಶ್ರಾದ್ದ ಮಾಡಿದವರಿಗೆ ಬಹುಪುತ್ರರು ಲಭಿಸುತ್ತಾರೆ. ಷಷ್ಠಿ ತಿಥಿಯ ಶ್ರಾದ್ದದಿಂದ ಮನುಷ್ಯನು ಕಾಂತಿವಂತರಾಗುತ್ತಾನೆ. ಸಪ್ತಮಿಯ ಶ್ರಾದ್ದದಿಂದ ಕೃಷಿಯಲ್ಲಿ ಲಾಭ ದೊರೆಯುತ್ತದೆ. ಅಷ್ಟಮಿಯ ದಿನ ಶ್ರಾದ್ದ ಮಾಡಿದವರು ವ್ಯಾಪಾರದಲ್ಲಿ ಸಮೃದ್ಧಿ ಹೊಂದುತ್ತಾರೆ. ನವಮಿಯ ದಿನ ಶ್ರಾದ್ದ ಮಾಡಿದವರಿಗೆ ಕುದುರೆ ಮೊದಲಾದ ಪ್ರಾಣಿಗಳ ಸಮೃದ್ಧಿ ಉಂಟಾಗುತ್ತದೆ. ದಶಮಿಯ ಶ್ರಾದ್ದದಿಂದ ಗೋಸಂಪತ್ತು ಹೆಚ್ಚಾಗುತ್ತದೆ. ದ್ವಾದಶಿ ದಿನ ಶ್ರಾದ್ದ ಮಾಡಿದರೆ ಸುವರ್ಣ, ಬೆಳ್ಳಿ ಮತ್ತು ಧನಲಾಭ ಉಂಟಾಗುತ್ತದೆ. ತ್ರಯೋದಶಿ ತಿಥಿಯಲ್ಲಿ ಶ್ರಾದ್ದ ಮಾಡಿದವರು ಕುಟುಂಬದಲ್ಲಿ ಶ್ರೇಷ್ಠತೆ ಪಡೆಯುತ್ತಾರೆ. ಆದರೆ ಚತುರ್ದಶಿ ದಿನ ಶ್ರಾದ್ದ ಮಾಡಿದರೆ ಯುವಕರಾದ ಮಕ್ಕಳು ಅಕಾಲದಲ್ಲಿ ಸಾಯುತ್ತಾರೆ. ಆದ್ದರಿಂದ ಈ ದಿನ ಕಾಮ್ಯ ಶ್ರಾದ್ದ ಮಾಡಬಾರದು, ಆದರೆ ಕಾಲಶ್ರಾದ್ದವನ್ನು ಬಿಡಬಾರದು. ಅಮಾವಾಸ್ಯೆಯ ದಿನ ಶ್ರಾದ್ದ ಮಾಡುವುದರಿಂದ ಯಜಮಾನನು ತನ್ನ ಎಲ್ಲಾ ಕಾಮನೆಗಳನ್ನು ಸಾಧಿಸುತ್ತಾನೆ. ಭೀಷ್ಮಾಚಾರ್ಯರು ಮುಂದುವರೆದಂತೆ ಹೇಳಿದರು, ಶ್ರಾದ್ದಕ್ಕೆ ಸೂಕ್ತ ಕಾಲವು ಅತ್ಯಂತ ಮಹತ್ವವಾಗಿದೆ. ಶುಕ್ಲ ಪಕ್ಷಕ್ಕಿಂತ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದ ಮಾಡುವುದೇ ಶ್ರೇಷ್ಠವೆಂದು ತಿಳಿಯಬೇಕು. ಅದೇ ರೀತಿಯಲ್ಲಿ ಪೂರ್ವಾಹ್ನಕ್ಕಿಂತ ಅಪರಾಹ್ನ ಕಾಲ ಶ್ರೇಷ್ಠವಾಗಿದೆ. ಶ್ರಾದ್ದವನ್ನು ಮಾಡುವಾಗ ಬಳಸುವ ಪದಾರ್ಥಗಳು ಪಿತೃಗಳಿಗೆ ತೃಪ್ತಿಯನ್ನು ನೀಡುತ್ತವೆ. ಎಳ್ಳು, ಕೆಂಬತ್ತ, ಜವೆ, ಉದ್ದು, ನೀರು, ಗೆಡ್ಡೆ ಗೆಣಸುಗಳು, ಹಣ್ಣುಗಳು, ಈ ಎಲ್ಲಾ ಪದಾರ್ಥಗಳಿಂದ ತಯಾರಿಸಿದ ಶ್ರಾದ್ದವು ಪಿತೃಗಳನ್ನು 1 ತಿಂಗಳವರೆಗೆ ತೃಪ್ತಿಗೊಳಿಸುತ್ತದೆ. ಮನುವು ಹೇಳಿದಂತೆ, ಯಾವ ಶ್ರಾದ್ದದಲ್ಲಿ ಎಳ್ಳಿನ ಪ್ರಮಾಣ ಹೆಚ್ಚಾಗಿರುವುದೋ ಆ ಶ್ರಾದ್ದವು ಅಕ್ಷಯವಾಫಲದಾಗುತ್ತದೆ. ಶ್ರಾದ್ದ ಸಂಬಂಧವಾದ ಎಲ್ಲ ಪದಾರ್ಥಗಳಲ್ಲಿ ಎಳ್ಳನ್ನು ಪ್ರಧಾನವಾಗಿ ಬಳಸಬೇಕು. ಗೋಹಾಲು, ಮೊಸರು, ತುಪ್ಪ ಮುಂತಾದ ವಸ್ತುಗಳಿಂದ ತಯಾರಿಸಿದ ಶ್ರಾದ್ದವು ಪಿತೃಗಳಿಗೆ 1 ವರ್ಷದವರೆಗೆ ತೃಪ್ತಿಯನ್ನು ನೀಡುತ್ತದೆ. ಪಿತೃಗಳು ಮರಣದ ದಿನದಂದು ನೀರು, ಗೆಡ್ಡೆ ಗೆಣಸು, ಹಣ್ಣು, ಅಕ್ಕಿ ಇವುಗಳನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಅರ್ಪಿಸಿದರೆ ಅವರ ಪ್ರೀತ್ಯರ್ಥಕ್ಕೆ ಅದು ಅನಂತ ಕಾಲದವರೆಗೆ ತೃಪ್ತಿಯನ್ನು ನೀಡುತ್ತದೆ. ಶ್ರಾದ್ದ ಕರ್ಮವು ಮಾಡುವ ವ್ಯಕ್ತಿಯ ಭವಿಷ್ಯ ಮತ್ತು ಫಲಸಾಧನೆಗೆ ನಕ್ಷತ್ರಗಳ ಮಹತ್ವವನ್ನು ತಿಳಿಯುವುದು ಅನಿವಾರ್ಯ. ಪಿತೃಯಜ್ಞದಲ್ಲಿ ಯಾವ ನಕ್ಷತ್ರದ ದಿನ ಶ್ರಾದ್ದ ಮಾಡುತ್ತಾನೆ ಎನ್ನುವುದರಿಂದ ವ್ಯಕ್ತಿಯ ಕುಟುಂಬ, ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಸಂತಾನ ಪ್ರಾಪ್ತಿ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಚೀನ ಶಾಸ್ತ್ರಗಳು ನಕ್ಷತ್ರಗಳ ಪ್ರಭಾವದ ವಿವರವಾಗಿ ಹೇಳುತ್ತವೆ. ಯಾವ ವ್ಯಕ್ತಿ ಕೃತಿಕಾ ನಕ್ಷತ್ರ ಇರುವ ದಿನ ಶ್ರಾದ್ದವನ್ನು ಮಾಡುವನು ಅವನು ಪುತ್ರವಂತನಾಗಿ ರೋಗ, ಚಿಂತೆ ಮುಂತಾದ ಸಮಸ್ಯೆಗಳಿಂದ ವಿಮುಕ್ತನಾಗುತ್ತಾನೆ. ಸಂತಾನವನ್ನು ಆಶಿಸುವವನು ರೋಹಿಣಿ ನಕ್ಷತ್ರ ಇರುವ ದಿನ, ತೇಜಸ್ಸನ್ನು ಹಾಗೂ ಶ್ರೇಷ್ಠತೆಯನ್ನು ಆಶಿಸುವವನು ಮೃಗಶಿರ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಬೇಕು. ಆದರೆ ಆರ್ದ್ರ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದರೆ ವ್ಯಕ್ತಿ ಕ್ರೂರತೆಯ ತತ್ವಗಳನ್ನು ಹೊಂದಬಹುದು. ಆದ್ದರಿಂದ ಆ ದಿನ ಶ್ರಾದ್ದ ಮಾಡಬಾರದು. ಈ ದಿನ ಕೇವಲ ಕಾಲಶ್ರಾದ್ದ ಮಾತ್ರ ನೆರವೇರಿಸಬೇಕು. ಕಾಮ್ಯ ಶ್ರಾದ್ದ ಮಾಡಬಾರದು. ಧನಕಾಮ
ಅಂದರೆ ಸಂಪತ್ತಿನ ಅಭಿಲಾಷೆ ಇರುವವನು ಪುನರ್ವಸು ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಬೇಕು. ಪುಷ್ಟಿಕಾಮ ಅಂದರೆ ಸಂತೋಷ ಮತ್ತು ಆರೋಗ್ಯವನ್ನು ಆಶಿಸುವವನು ಪುಷ್ಯ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಬೇಕು. ಆಶ್ಲೇಷ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಧೀರರಾದ ಬುದ್ಧಿವಂತ ಮಕ್ಕಳನ್ನು ಪಡೆಯುತ್ತಾನೆ. ಮಘ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ತನ್ನ ಜ್ಞಾನ ಮತ್ತು ಬಾಂಧವ್ಯಗಳಲ್ಲಿ ಶ್ರೇಷ್ಠನೆನಿಸಿಕೊಂಡು ಬೆಳೆಯುತ್ತಾನೆ. ಪೂರ್ವ ಫಲ್ಗುನಿ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಸೌಭಾಗ್ಯಶಾಲಿಯಾಗುತ್ತಾನೆ. ಅದರಿಂದ ಮನೆಯಲ್ಲಿನ ಸೌಭಾಗ್ಯ ಮತ್ತು ಕುಟುಂಬ ಸಮೃದ್ಧಿ ವೃದ್ಧಿ ಹೊಂದುತ್ತದೆ. ಉತ್ತರ ಫಲ್ಗುನಿ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಪುರುಷತ್ವವಂತನಾಗಿ ಸಂತಾನ ಸಂಪತ್ತಿ ಪಡೆಯುತ್ತಾನೆ. ಹಸ್ತ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ತನ್ನ ಅಭೀಷ್ಟವಾದ ಫಲವನ್ನು ಪಡೆಯುತ್ತಾನೆ. ಚಿತ್ತ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ರೂಪವಂತರಾದ ಮಕ್ಕಳನ್ನು ಪಡೆಯುತ್ತಾನೆ. ಸ್ವಾತಿ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ವಾಣಿಜ್ಯ ಮತ್ತು ವ್ಯಾಪಾರ ವೃತ್ತಿಯಿಂದ ಜೀವನ ನಡೆಸುತ್ತಾನೆ. ವಿಶಾಖ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಬಹುಪುತ್ರರಿಗೆ ನೆರವಾಗುತ್ತಾನೆ. ಅನುರಾಧ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ರಾಜ್ಯಮಂಡಲದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆಯುತ್ತಾನೆ. ಜ್ಯೇಷ್ಠ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಸಮೃದ್ಧಿಶಾಲಿಯಾಗುತ್ತಾನೆ ಮತ್ತು ಜನ್ಮಾಂತರದಲ್ಲಿ ಪ್ರಭುತ್ವವನ್ನು ಪಡೆಯುತ್ತಾನೆ. ಮೂಲ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಆರೋಗ್ಯವನ್ನು ಪಡೆಯುತ್ತಾನೆ. ಪೂರ್ವಾಷಾಢ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಉತ್ತಮ ಯಶಸ್ಸು ಗಳಿಸುತ್ತಾನೆ. ಉತ್ತರಾಷಾಢ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಶೋಕರಹಿತನಾಗಿ ಸಂತೋಷದಿಂದ ಭೂಮಿಯ ಮೇಲೆ ಜೀವನ ನಡೆಸುತ್ತಾನೆ. ಅಭಿಜಿತ್ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ವೈದ್ಯಶಾಸ್ತ್ರದಲ್ಲಿ ವಿಶೇಷ ಸಾಧನೆ ಪಡೆಯುತ್ತಾನೆ. ಉತ್ತಮ ವೈದ್ಯನಾಗುವ ಶಕ್ತಿ ಉಂಟಾಗುತ್ತದೆ. ಶ್ರವಣ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಅವಸಾನವಾದ ನಂತರ ಸದ್ಧತಿ ಅಂದರೆ ಪರಮಶಾಂತಿ ಪಡೆಯುತ್ತಾನೆ. ಧನಿಷ್ಠ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ರಾಜ್ಯಕ್ಕೆ ಅಧಿಪತಿಯಾಗಿ ಬೆಳೆಯುತ್ತಾನೆ. ಶತಭಿಷ ನಕ್ಷತ್ರ ವರುಣನೊಂದಿಗೆ ಸಂಬಂಧಿಸಿದ ದಿನ ಶ್ರಾದ್ದ ಮಾಡಿದವನು ವೈದ್ಯಶಾಸ್ತ್ರದಲ್ಲಿ ಸಿದ್ಧಿಯನ್ನು ಹೊಂದುತ್ತಾನೆ. ಪೂರ್ವ ಭಾದ್ರಪದ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಬಹುಸಂಖ್ಯಾತ ಆಡು ಕುರಿಗಳನ್ನು ಹೊಂದುತ್ತಾನೆ. ಉತ್ತರ ಭಾದ್ರಪದ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಸಾವಿರಾರು ಗೋವುಗಳನ್ನು ಪಡೆಯುತ್ತಾನೆ. ರೇವತಿ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಚಿನ್ನ, ಬೆಳ್ಳಿ ಎರಡನ್ನೂ ಹೊರತುಪಡಿಸಿ ಇತರ ಎಲ್ಲಾ ರೀತಿಯ ಸಂಪತ್ತನ್ನು ಪಡೆಯುತ್ತಾನೆ. ಅಶ್ವಿನಿ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ಕುದುರೆಗಳನ್ನು ಹೊಂದುತ್ತಾನೆ. ಭರಣಿ ನಕ್ಷತ್ರ ಇರುವ ದಿನ ಶ್ರಾದ್ದ ಮಾಡಿದವನು ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದುತ್ತಾನೆ. ಶ್ರಾದ್ದ ಕರ್ಮವು ನಿಖರವಾಗಿ ಶ್ರದ್ಧಾ ಭಾವದಿಂದ ಮತ್ತು ಶಾಸ್ತ್ರಾನುಸಾರವಾಗಿ ನಡೆಯಬೇಕಾಗಿದೆ. ಇದರಲ್ಲಿ ವಿಶೇಷವಾಗಿ ಪಂಕ್ತಿಪಾವನರನ್ನು ಆಮಂತ್ರಿಸುವ ವಿಧಾನ ಬಹಳ ಮುಖ್ಯ. ಶ್ರಾದ್ದಕ್ಕೆ ಬರುವ ಬ್ರಾಹ್ಮಣರು ವಿದ್ಯಾಭ್ಯಾಸದಲ್ಲಿ, ನೈತಿಕತೆ ಮತ್ತು ವೃತ್ತಿಯಲ್ಲಿ ಶ್ರೇಷ್ಠರಾಗಿರಬೇಕು. ಶ್ರಾದ್ದಕ್ಕೆ ಆಮಂತ್ರಿಸುವವನು ವಿದ್ವಾಂಸನಾಗಿರಬೇಕು. ಆ ಬ್ರಾಹ್ಮಣನ ಕುಲ, ಶೀಲ, ವಯಸ್ಸು, ರೂಪ, ವಿದ್ಯೆ ಮತ್ತು ವಂಶ ಮುಂತಾದ ಗುಣಗಳನ್ನು ಪರೀಕ್ಷಿಸಿ ಶ್ರಾದ್ದಕ್ಕೆ ಆಮಂತ್ರಿಸಬೇಕು. ಶ್ರಾದ್ದ ಕರ್ಮದಲ್ಲಿ ನಿಷ್ಪಕ್ಷಪಾತ, ಶ್ರದ್ಧಾ ಭಾವದಿಂದ ಪಂಕ್ತಿಪಾವನರನ್ನು ಮಾತ್ರ ಆಹ್ವಾನಿಸಬೇಕು ಎಂದು ಜ್ಞಾನಿಗಳು ಸೂಚಿಸಿದ್ದಾರೆ. ಪಂಕ್ತಿಪಾವನರು ಎಂದರೆ ವಿದ್ಯಾಭ್ಯಾಸ ಮಾಡಿಕೊಂಡ, ವೇದವ್ರತಗಳನ್ನು ಪೂರ್ಣಗೊಳಿಸಿ ಸ್ನಾತಕರಾಗಿರುವ, ಸದಾಚಾರದಲ್ಲಿ ತತ್ಪರರಾಗಿರುವ ಬ್ರಾಹ್ಮಣರು. ಶ್ರಾದ್ದಕ್ಕೆ ಪಂಕ್ತಿಪಾವನರಾಗುವ ಇನ್ನೂ ಕೆಲವು ಗುಣಗಳು ಇವೆ. ನಿತ್ಯ ಪಂಚಾಗ್ನಿಗಳನ್ನು ಪೂಜಿಸುವವನು, ತ್ರಿಸುಪರ್ಣ ಮಂತ್ರವನ್ನು ಪಠಿಸುವವನು, ವೇದವಿದರ ಪರಂಪರೆಯಲ್ಲಿ ಹುಟ್ಟಿದವನು, ತಂದೆ ತಾಯಿಗಳಿಗೆ ವಿಧೇಯನಾಗಿರುವವನು, ಪ್ರೋತ್ರಿಯ ಕುಲದಲ್ಲಿ ಹುಟ್ಟಿದವನು ಇಂತಹವರು ಪಂಕ್ತಿಪಾವನರಾಗಿ ಪರಿಗಣಿಸಲ್ಪಡುತ್ತಾರೆ. ಯಾವ ಬ್ರಾಹ್ಮಣನು ತನ್ನ ಧರ್ಮಪತ್ನಿಯೊಡನೆ ಋತುಕಾಲದಲ್ಲಿ ಮಾತ್ರ ಸಮಾಗಮ ಮಾಡುವನು, ವೇದಾಧ್ಯಯನ ಮಾಡಿ ಸ್ನಾತಕನಾಗಿರುವನು,
ಅಂತಹ ಬ್ರಾಹ್ಮಣನು ಪಂಕ್ತಿಪಾವನನಾಗುತ್ತಾನೆ. ಅಥರ್ವಣ ವೇದ ಅಧ್ಯಯನ ಮಾಡಿದ, ಪ್ರಯತ್ನಪೂರ್ವಕ ವ್ರತಾನುಷ್ಠಾನ ಮಾಡುವ, ಸತ್ಯವನ್ನೇ ನುಡಿಯುವ, ಧರ್ಮಶೀಲನು. ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ನಿರತನಾದ ಬ್ರಾಹ್ಮಣರು ಕೂಡ ಶ್ರಾದ್ದದಲ್ಲಿ ಪಂಕ್ತಿಪಾವನರಾಗುತ್ತಾರೆ. ಅಂತೆಯೇ ಕ್ರೋಧವಿಲ್ಲದವರು, ಚಾಪಲ್ಯವಿಲ್ಲದವರು, ಕ್ಷಮಾಶೀಲರು, ಜಿತೇಂದ್ರಿಯರು, ಸರ್ವಪ್ರಾಣಿಹಿತದಲ್ಲಿ ನಿರತರಾದವರು ಇಂತಹವರು ಶ್ರಾದ್ದದಲ್ಲಿ ಆಹ್ವಾನಿಸಬೇಕಾದ ಪಂಕ್ತಿಪಾವನರಾಗಿದ್ದಾರೆ. ವೇದವಿದನಾಗಿದ್ದು ಎಲ್ಲಾ ವಿಧ ಪಂಕ್ತಿದೋಷಗಳಿಂದ ರಹಿತನಾಗಿದ್ದರೆ, ಪತಿತನಲ್ಲದಿದ್ದರೆ ಅಂತಹ ಬ್ರಾಹ್ಮಣನು ಶ್ರಾದ್ದದಲ್ಲಿ ಪಂಕ್ತಿಪಾವನನಾಗುತ್ತಾನೆ. ಶ್ರಾದ್ದ ಕರ್ಮಗಳಲ್ಲಿ ಮಿತ್ರರನ್ನು ಆಹ್ವಾನಿಸಬಾರದು. ಮಿತ್ರರನ್ನು ಕೆಲವೊಮ್ಮೆ ಸಂಗ್ರಹಣಾರ್ಥ ಹಣ ಕೊಡಬಹುದು, ಆದರೆ ಹವ್ಯಕವ್ಯಗಳಲ್ಲಿ ಮಾತ್ರ ಮಿತ್ರ ಅಥವಾ ಶತ್ರುಭಾವನೆಯಿಲ್ಲದ ಮಧ್ಯಸ್ಥನಾದ ವ್ಯಕ್ತಿಯನ್ನು ಆಹ್ವಾನಿಸಬೇಕು. ಸ್ವಾಧ್ಯಾಯದಲ್ಲಿ ಹೀನನಾದ ಬ್ರಾಹ್ಮಣನನ್ನು ಶ್ರಾದ್ದಕ್ಕೆ ಆಹ್ವಾನಿಸಬಾರದು. ಶ್ರಾದ್ದಾದಿಗಳಲ್ಲಿ ಜ್ಞಾನನಿಷ್ಠರಾದ, ಸದಾಚಾರದಲ್ಲಿ ನಿರತರಾದ ಬ್ರಾಹ್ಮಣರನ್ನು ಆಹ್ವಾನಿಸಬೇಕು. ಯಾರು ಪರಸ್ಪರ ಹರಟೆ ಮಾಡುತ್ತಿರುವಾಗ ಬ್ರಾಹ್ಮಣರನ್ನು ನಿಂದಿಸುತ್ತಿದ್ದರೆ ಅಂತಹವರನ್ನು ಶ್ರಾದ್ದ ಭೋಜನಕ್ಕೆ ಆಹ್ವಾನಿಸಬಾರದು. ವೇದಜ್ಞನಾದ ಪುರುಷನು ಪ್ರಿಯನಾಗಿರಲಿ ಅಥವಾ ಅಪ್ರಿಯನಾಗಿರಲಿ ವಿಚಾರ ಮಾಡದೆ ಶ್ರಾದ್ದಕ್ಕೆ ಆಹ್ವಾನಿಸಿ ಭೋಜನ ಮಾಡಿಸಬೇಕು. 10 ಲಕ್ಷ ಅಪಾತ್ರರಿಗೆ ಭೋಜನ ಮಾಡಿಸುವುದಕ್ಕಿಂತಲೂ ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣನನ್ನು ಕರೆದು ಅವನಿಗೆ ಭೋಜನ ಮಾಡಿಸಿ ದಕ್ಷಿಣೆ ನೀಡಿ ತೃಪ್ತಿಪಡಿಸುವುದು ಉತ್ತಮವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಸಮಯದಲ್ಲಿ ಕೆಲವು ಅಪಾತ್ರ ವ್ಯಕ್ತಿಗಳು ದರ್ಶನವಾಗಬಾರದು. ಉದಾಹರಣೆಗೆ ಚಂಡಾಲರು, ಶ್ವಪಚರು, ಕುಷ್ಠರೋಗಿಗಳು, ಪತಿತರು, ಬ್ರಹ್ಮಹತ್ಯೆ ಮಾಡಿದವರು, ಸಂಕರ ಯೋನಿಯಲ್ಲಿ ಹುಟ್ಟಿದವರು, ಧರ್ಮಭ್ರಷ್ಟರಾದವರು. ಇವರೆಲ್ಲರನ್ನೂ ಶ್ರಾದ್ದದಲ್ಲಿ ವಿದ್ವಾಂಸರಾದವರು ನಿಷೇಧಿಸಬೇಕು. ಶ್ರೀಮನ್ ಮಹಾಭಾರತದ ಆಶ್ರಮವಾಸಿಕ ಪರ್ವದಲ್ಲಿ ಹೇಳಲ್ಪಟ್ಟಂತೆ ಧೃತರಾಷ್ಟ್ರನು ಭೀಷ್ಮಾಚಾರ್ಯರ ಹಾಗೂ ಮೃತರಾದ ತನ್ನ ಮಕ್ಕಳ ಶ್ರಾದ್ದಕ್ಕಾಗಿ ಸುಯೋಗ್ಯರಾದ ಶ್ರೇಷ್ಠ ಬ್ರಹ್ಮರ್ಷಿಗಳನ್ನು ಆಹ್ವಾನಿಸಿ ಅವರಿಗೆ ಭೋಜನ ಮಾಡಿಸಿ ಧನ ಕನಕಾದಿಗಳನ್ನು ದಾನವಾಗಿ ಕೊಟ್ಟನು. ಮುಂದೆ ಧೃತರಾಷ್ಟ್ರನು ವಾಯುವನ್ನು ಆಹಾರವಾಗಿ ಸೇವಿಸುತ್ತಾ ಅರಣ್ಯದಲ್ಲಿ ಇದ್ದನು. ಯಾಜಕರು ಅಗ್ನಿಗಳನ್ನು ಮಾಡಿ 3 ಅಗ್ನಿಗಳನ್ನು ವಿಸರ್ಜಿಸಿದ ಮೇಲೆ ಅವು ವಾಯುವಿನ ಸಹಾಯದಿಂದ ವೃದ್ಧಿಯಾಗಿ ಅರಣ್ಯದಲ್ಲಿ ಹರಡಿದವು. ಧೃತರಾಷ್ಟ್ರನು ತನ್ನ ಅಗ್ನಿಯಲ್ಲೇ ಸಮಾವೇಶ ಹೊಂದಿದನು. ಈ ಸುದ್ದಿಯನ್ನು ಕೇಳಿ ಯುಧಿಷ್ಠಿರನು ಗಂಗಾ ನದಿಗೆ ಹೋಗಿ ಧೃತರಾಷ್ಟ್ರನ ಶ್ರಾದ್ದಕ್ಕಾಗಿ ತರ್ಪಣ ಸಲ್ಲಿಸಿದನು. ಅಶೌಚ ನಿವೃತ್ತಿಯಾದ ನಂತರ 11ನೆಯ ದಿನ ಮಾಡುವ ಕರ್ಮಗಳನ್ನು ಪೂರ್ಣಗೊಳಿಸಿದನು. 12ನೆಯ ದಿನ ಧೃತರಾಷ್ಟ್ರಾದಿಗಳ ಶ್ರಾದ್ದಕ್ಕಾಗಿ ವಿಧಿವತ್ತಾಗಿ ಶ್ರಾದ್ದಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅತ್ಯಂತ ದಕ್ಷಿಣೆಗಳನ್ನು ನೀಡಿದನು. ಹೀಗೆ ಯುಧಿಷ್ಠಿರನು ಬಹಳ ಬಾರಿ ಶ್ರಾದ್ದಗಳನ್ನು ಮಾಡಿ ದಾನಗಳನ್ನು ನೀಡಿ ಹಸ್ತಿನಾಪುರವನ್ನು ಪ್ರವೇಶಿಸಿದನು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.